ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಹೊದಲನ್ನು ಉಪಯೋಗಿಸಿ ನಾವು ದೋಸೆ ಹೇಗೆ ಮಾಡೋದು ಅಂತ ನಿಮಗೆ ನಾನು ಈಗ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಗರಿಗರಿಯಾಗಿ ಬರ್ತದೆ, ತುಂಬ ರುಚಿಯಾಗಿ ಇರ್ತದೆ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಬನ್ನಿ. ಹಾಗೆ ನಾನಿಲ್ಲಿ 2 ಗ್ಲಾಸಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ, 1 ಸ್ಪೂನು ಮೆಂತ್ಯವನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು 2 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಇದು ನೋಡಿ, ಹೊದಲು ಅರಳು ಅಂತೆಲ್ಲೂ ಹೇಳ್ತದೆ, ಭತ್ತದ ಅರಳು ಅಂತೆಲ್ಲೂ ಹೇಳ್ತಾರೆ. ಹಾಗೆ ಇದನ್ನು ನಾನು 1/4 ಗ್ಲಾಸ್ ತಗೊಂಡಿದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ಹೊದಲನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ನೆನೆಸಿಟ್ಟ ಅಕ್ಕಿಯನ್ನು ಮತ್ತು ಮೆಂತೆ ಉದ್ದಿನ ಬೇಳೆ ಎಲ್ಲ ನೆನೆಸಿಟ್ಕೊಂಡಿದ್ದೆಲ್ಲ ಅದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಒಟ್ಟಿಗೆ ಸೇರಿಸಿ ಅರಿತಾ ಇದ್ದೇನೆ. ಇದನ್ನೇನು ಬೇರೆ ಬೇರೆ ಅರಿಬೇಕು ಅಂತ ಎಲ್ಲ ಒಟ್ಟಿಗೆ ಸೇರಿಸಿ ಹರ್ಕೊಂಡ್ರೆ ಆಯಿತು. ನೋಡಿ, ಅಕ್ಕಿಯನ್ನೆಲ್ಲ ನೈಸಾಗಿ ರುಬ್ಬಿಕೊಳ್ಬೇಕು, ತರಿಯಾಗಿ ಎಲ್ಲ ಇರಬಾರ್ದು. ಹಿಟ್ಟನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ನಾನಿಲ್ಲಿ ರಾತ್ರಿ ಅರೆದು ಮುಚ್ಚಿಡ್ತಾ ಇದ್ದೇನೆ. ನೋಡಿ, ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಆದರೆ ಈ ಉದ್ದಿನ ಹಿಟ್ಟು ಥರ ಬರಲಿಕ್ಕಿಲ್ಲ ಅದು ನೋಡಿ. ಆದರೆ ಇದರಿಂದ ಮಾಡಿದ ದೋಸೆ ತುಂಬ ಚೆನ್ನಾಗಿ ರುಚಿಯಾಗಿರ್ತದೆ. ಹಾಗೆ ಇಲ್ಲಿ ನಾನು ಬೇರೆ ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಹೊದಲು ಹಾಕಿ ದೋಸೆ ಮಾಡಿದರೆ ತುಂಬ ಗರಿಗರಿಯಾಗಿ ಬರ್ತದೆ. ಮತ್ತು ತೆಳು ದೋಸೆ ಮಾಡಲಿಕ್ಕೆ ಇಷ್ಟ ಇಲ್ಲದವರಿಗೆ ಸ್ವಲ್ಪ ದಪ್ಪ ಮಾಡೋದಾದರೂ ತುಂಬ ಚೆನ್ನಾಗಿ ಕಣ್ಣು ಬಿದ್ದು ಬರ್ತದೆ ದೋಸೆ. ತುಂಬ ರುಚಿಯಾಗಿಯೂ ಇರ್ತದೆ. ಈ ದೋಸೆಗೆ ಎಣ್ಣೆಯೋ ತುಪ್ಪವೋ ಏನು ಬೇಕಾದರೆ ಹಾಕ್ಕೊಳ್ಬೋದು, ಅಲ್ಲ ಎಣ್ಣೆಯೋ ತುಪ್ಪವೋ ಹಾಕದಿದ್ದರೂ ರುಚಿಯಾಗಿರ್ತದೆ. ಹಾಗೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ತಕ್ಷಣ ನಿಮಗೆ ನೋಡ್ಬೋದು. ನೋಡಿ, ಗರಿಗರಿಯಾದ ಹೊದಲಿನ ದೋಸೆ ರೆಡಿಯಾಗಿದೆ. ಇದು ಕಾಯಿ ಚಟ್ನಿ ಜೊತೆ ತಿನ್ನಬೇಕು, ತುಂಬ ರುಚಿಯಾಗಿರ್ತದೆ. ನೋಡಿದ್ರಲ್ಲ, ಹೊದಲಿನ ದೋಸೆ ಅಥವಾ ಅರಳಿನ ದೋಸೆ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದ.